2026-27ನೇ ಶೈಕ್ಷಣಿಕ ವರ್ಷ ಆರಂಭವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹಾವಳಿ ಮಿತಿ ಮೀರಿದೆ. ಇದನ್ನು ನಿಯಂತ್ರಿಸಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಶಿಕ್ಷಣ ನಿಯಂತ್ರಣ ಪ್ರಾಧಿಕಾರವನ್ನು ತಕ್ಷಣವೇ ರಚಿಸಬೇಕು ಎಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಜಿಲ್ಲಾ ಸಮಿತಿ ಆಗ್ರಹಿಸಿದೆ. ಗುರುವಾರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ಸಂಘಟನೆಯು ಶಿಕ್ಷಣ ಹಕ್ಕು ಕಾಯ್ದೆ 2009ರ ನಿಯಮಾವಳಿಗಳನ್ನು ಉಲ್ಲಂಘಿಸುವ ಖಾಸಗಿ ಶಾಲೆಗಳ ಮಾನ್ಯತೆ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದೆ. ಜಿಲ್ಲೆಯ ಅನುದಾನ ರಹಿತ ಶಾಲೆಗಳು ಶುಲ್ಕದ ವಿವರವನ್ನು ಜಾಲತಾಣ ಹಾಗೂ ಸೂಚನಾ ಫಲಕದಲ್ಲಿ ಪ್ರಕಟಿಸುವ ನಿಯಮ ಪಾಲಿಸದೆ ಪೋಷಕರಿಂದ ಲಕ್ಷಾಂತರ ರೂಪಾಯಿ ಡೊನೇಷನ್ ವಸೂಲಿ ಮಾಡುತ್ತಿವೆ ಎಂದು ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಸಂಚಾಲಕ ಗಣೇಶ್ ರಾಠೋಡ್ ಆರೋಪಿಸಿದ್ದಾರೆ. ಪುಸ್ತಕ, ನೋಟ್ಬುಕ್, ಬ್ಯಾಗ್, ಬೂಟು ಹಾಗೂ ಸಮವಸ್ತ್ರಗಳನ್ನು ಶಾಲೆಯಲ್ಲಿ ಖರೀದಿಸುವಂತೆ ಪೋಷಕರ ಮೇಲೆ ಒತ್ತಡ ಹೇರಲಾಗುತ್ತಿದ್ದು ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ದೂರಲಾಗಿದೆ. ಇಂತಹ ಸಂಸ್ಥೆಗಳ ವಿರುದ್ಧ ಕ್ರಮಕ್ಕೆ ತಾಲೂಕುವಾರು ನೋಡಲ್ ಅಧಿಕಾರಿಗಳನ್ನು ನೇಮಿಸಬೇಕು ಎಂದು ಸಂಘಟನೆ ಒತ್ತಾಯಿಸಿದೆ. 15 ದಿನಗಳ ಒಳಗೆ ಶಿಕ್ಷಣ ಇಲಾಖೆ, ಶಾಲಾ ಮುಖ್ಯಸ್ಥರು, ಪೋಷಕರು ಹಾಗೂ ವಿದ್ಯಾರ್ಥಿ ಸಂಘಟನೆಗಳ ಜಂಟಿ ಸಭೆ ಕರೆಯಬೇಕು. ಸರ್ಕಾರವೇ ಶಾಲಾ ಪ್ರವೇಶ ಶುಲ್ಕ ನಿಗದಿಪಡಿಸಿ ಬಹಿರಂಗಪಡಿಸಬೇಕು. ಪ್ರತಿ ತಿಂಗಳು ಪಾಲಕರ ಸಭೆ ಕಡ್ಡಾಯಗೊಳಿಸಬೇಕು ಹಾಗೂ ಜಿಲ್ಲೆಯ ಅನಧಿಕೃತ ಖಾಸಗಿ ಶಾಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅಂತಹ ಶಾಲೆಗಳನ್ನು ಮುಚ್ಚಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಇವತ್ತು ಇಡೀ ರಾಜ್ಯದಾದ್ಯಂತ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಸಂಘಟನೆ ನೇತೃತ್ವದಲ್ಲಿ ಡೊನೇಷನ್ ಹಾವಳಿ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಅದರ ಭಾಗವಾಗಿ ಕಾರವಾರದಲ್ಲೂ ಕೂಡ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಮುಖ್ಯವಾಗಿ ಡೊನೇಷನ್ ಅಂತಕ್ಕಂಥದ್ದನ್ನು ಶಾಲಾ ಕಾಲೇಜುಗಳ ಪ್ರವೇಶಾತಿ ಸಂದರ್ಭದಲ್ಲಿ ದಾಖಲಾತಿ ಶುಲ್ಕ, ಬೇರೆ ಬೇರೆ ಶುಲ್ಕ, ಬಟ್ಟೆ, ಬೂಟು, ಅದು ಇದು ಅಂಥೇಳಿ ಪ್ರಯಾಣದ ಶುಲ್ಕ ಅನ್ನೋ ರೀತಿಯಲ್ಲಿ ಮತ್ತು ಬಿಲ್ಡಿಂಗ್ ಶುಲ್ಕ ಅನ್ನೋ ರೀತಿಯಲ್ಲಿ ಬೇಕಾಬಿಟ್ಟು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಗೊಳ್ತಾ ಇದ್ದಾವೆ. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಜಿಲ್ಲಾ ಮಟ್ಟದಲ್ಲಿ ಡೊನೇಷನ್ ನಿಯಂತ್ರಣ ಕಮಿಟಿ ಏನಿದೆ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಅದನ್ನು ರಚನೆ ಮಾಡಬೇಕು ಅಧ್ಯಕ್ಷತೆಯಲ್ಲಿ. ಮತ್ತು ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಆ ಕಮಿಟಿಗಳನ್ನು ರಚನೆ ಮಾಡಬೇಕು. ಮತ್ತು ಎಲ್ಲಿ ಇವತ್ತು ಅನಧಿಕೃತವಾಗಿ ಈ ಖಾಸಗಿ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ, ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ, ಅದನ್ನು ತಡೆಗಟ್ಟಬೇಕು. ಕೋಚಿಂಗ್ ಸೆಂಟರ್ಗಳನ್ನು ಎಲ್ಲಿ ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅವುಗಳನ್ನು ತಡೆಗಟ್ಟಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾಯಿದ್ವಿ. ಮತ್ತು ಡೊನೇಷನ್ ಹಾವಳಿಯನ್ನು ತಡೆಯಬೇಕು. ಎಲ್ಲಿ ಈ ಸರ್ಕಾರದ ನಿಯಮಗಳು ಇದ್ದಾವೆ, ಒಂದು ಖಾಸಗಿ ಆಗಿರಲಿ, ಅನುದಾನ ರಹಿತ, ಅನುದಾನ ಸಹಿತ ಕಾಲೇಜುಗಳು, ಸ್ಕೂಲ್ಗಳು ಎಷ್ಟು ಡೊನೇಷನನ್ನು ತಗೋಬೇಕು ಅಂತಕ್ಕಂಥ ಸುತ್ತೋಲೆಯನ್ನು ಸರ್ಕಾರ ಹಿಂದೆ ಕಳಿಸಿದೆ. ಅದರ ಆಧಾರದಲ್ಲಿ ಇವರು ಶುಲ್ಕಗಳನ್ನು ಪಡಿಬೇಕು. ಆದರೆ ಇವತ್ತು ಬೇಕಾಬಿಟ್ಟು ಲಕ್ಷಾಂತರ ರೂಪಾಯಿಗಳನ್ನು ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಡಿತಾ ಇದ್ದಾವೆ. ಕೆಲವರು 50,000, 40,000, 30,000 ಈ ಥರದ್ದು ಕೆಲವು ಕಡೆ ಎಲ್ಲ ಪಡಿತಾ ಇದ್ದಾರೆ. ಹಾಗಾಗಿ ಅದನ್ನು ತಡೆಗಟ್ಟಬೇಕು. ಮತ್ತು ಈಗ ಸರ್ಕಾರದ ಮಾನದಂಡ ಏನಿದೆ ಆ ಮಾನದಂಡದ ಆಧಾರದ ಮೇಲೆ ಅವುಗಳನ್ನು ತಗೋಬೇಕು ಅಂತಕ್ಕಂಥದ್ದು. ಮತ್ತು ಎಲ್ಲಿ ಫೀಸ್ ಸ್ಟ್ರಕ್ಚರ್ ಏನಿದೆ ಅಂತಕ್ಕಂಥದ್ದನ್ನು ಇವರು ತಕ್ಷಣಕ್ಕೆ ಅವರ ಶಾಲೆಯ ನೋಟಿಸ್ ಬೋರ್ಡ್ಗಳಲ್ಲಿ ಹಾಕಬೇಕು. ಮತ್ತು ಫ್ಲೆಕ್ಸ್ಗಳನ್ನು ಹಾಕೋದ್ರ ಮುಖಾಂತರ ಅದನ್ನು ಪ್ರಚಾರ ಮಾಡಬೇಕು. ಅದು ಜಾಲತಾಣಗಳಲ್ಲೂ ಕೂಡ ಲಭ್ಯವಾಗಬೇಕು. ಅವರ ವೆಬ್ಸೈಟ್, ಶಾಲೆಯ ವೆಬ್ಸೈಟು, ಕಾಲೇಜಿನ ವೆಬ್ಸೈಟ್ಗಳಲ್ಲೂ ಕೂಡ ಇವರು ಫೀಸ್ ಸ್ಟ್ರಕ್ಚರ್ ಏನಿದೆ, ಎಷ್ಟು ಫೀಸ್ ತಗೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯಿಂದ ಅದನ್ನು ಪ್ರಕಟಿಸಬೇಕು ಅಂತಕ್ಕಂಥದ್ದು ಈ ಎಲ್ಲ ವಿಚಾರಗಳು ಅಲ್ಲಿ ಕಾಯ್ದೆಯಲ್ಲಿ ಹೇಳಲಾಗಿದೆ. ಹಾಗಾಗಿ ಅದನ್ನು ಫಾಲೋಅಪ್ ಮಾಡಬೇಕು. ಇವತ್ತು RT ಕಾಯ್ದೆ ಅಂತಕ್ಕಂಥದ್ದು ಅಲ್ಲಿಲ್ಲದ ಹಾವಿನಂತೆ ಮಾಡಿಟ್ಟಿದ್ದಾರೆ. ಹಾಗಾಗಿ RT ಕಾಯ್ದೆಯ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗ್ತಾಯಿತ್ತು ಅದನ್ನು ಕೂಡ ಸಮರ್ಪಕವಾಗಿ ಜಾರಿ ಮಾಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಇವತ್ತು ರಾಜ್ಯದಾದ್ಯಂತ ಎಸ್ಎಫ್ಐ ಸಂಘಟನೆ ಈ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಅದರ ಭಾಗವಾಗಿ ಕಾರವಾರದಲ್ಲೂ ಕೂಡ ಇವತ್ತು ಹೋರಾಟ ಮಾಡಿ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವೀರೇಶ್, ಯಲ್ಲಪ್ಪ, ಮಲ್ಲಿಕಾರ್ಜುನ, ಶೇಖಪ್ಪ, ಓಂಕಾರ, ಶಶಿಧರ, ಅರ್ಜುನ್, ಆಕಾಶ್ ಹಾಗೂ ಆದರ್ಶ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.